ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದು ಇದು ತೊಗೊಂಡಿದ್ದೀನಿ ನೋಡಿ. ಇದು ಗೌನು, ರಿಸೆಪ್ಷನ್ ಗೌನ್ ಹೇಗಿದೆ ತೋರಿಸೋಣ ಅನ್ನಿಸ್ತು ನೋಡಿ. ತುಂಬ ಗ್ರ್ಯಾಂಡಾಗಿದೆ. ಅಂದರೆ ಇದು ಕಫ್ಸ್ ರಿಮೂವ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹೇಗಿದೆ ಡ್ರೆಸ್? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿದೆ. ಅದರ ರೇಟು ಹಾಗೆ ಇದೆ. ಅಂದರೆ ನಾವು ಇಷ್ಟು ಕಾಸ್ಟ್ಲಿ ಡ್ರೆಸ್ ಎಲ್ಲ ನೋಡದೇ ಇರೋದಕ್ಕೆ ನಮ್ಗೆ ಕಾಸ್ಟ್ಲಿ ಅನಿಸುತ್ತೆ. ನೀವು ತಗೊಳ್ಳೋರಿಗೆ ಕಾಸ್ಟ್ಲಿ ಎಲ್ಲ ಅನಿಸ್ಬೋದು, ಗೊತ್ತಿಲ್ಲ. ನಾವು ಇಷ್ಟು ಕಾಸ್ಟ್ಲಿದೆಲ್ಲ ತಗೊಳ್ಳಲ್ಲ. ನಾವೇನಿದ್ರೆ 500 ರೂಪಾಯಿ ಸೀರೆ ಒಂದು ಡ್ರೆಸ್ ರೆಡಿ ಮಾಡ್ಕೋತೀವಿ. ಆ ಥರ ನಮ್ಮದು. ಇದು ಸ್ಲೀವ್ಸ್ಗೆಲ್ಲ ಬರೀ ಸ್ಟೋನ್ಸ್ನೇ ಮಾಡಿದ್ದಾರೆ. ಇದೆಲ್ಲ ಬೀಡ್ಸ್ಗಳನ್ನೇ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಡ್ರೆಸ್ ಅಂತ. ಕಪ್ಸ್ ಹಾಕಿದ್ದಾರೆ, ತೆಗಿಬೇಕು. ಅದಕ್ಕೆ ಮುಂಚೆ ಒಂದು ಡ್ರೆಸ್ ತೋರಿಸೋಣ, ಚೆನ್ನಾಗಿದೆ ಅನ್ನಿಸ್ತು. ಹಂಗೆ ರೇಟ್ ಹೇಳೋಣ, ರೇಟ್ ಎಷ್ಟಿದೆ ಅಂತ ಅನ್ನಿಸ್ತು. ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ಸರಿಯಾಗಿ ನಮಗೆ ತೊಗೊಂಡು ಇಡಕ್ಕೆ ಬಂದಿಲ್ಲ, ಹಂಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ. ಫುಲ್ಲು ಆಗಲಿದೆ, ತೋರ್ಸೋಕ್ಕೆ ಆಗ್ತಾಯಿಲ್ಲ ನನಗೆ. ಫುಲ್ಲು ಲೇಯರ್ ಆಗಿದೆ. ಇದು ಬಂದುಬಿಟ್ಟು ಇದ್ರ ರೇಟ್ ಎಷ್ಟಿದೆ ಇದರಲ್ಲಿ? ಇದು ಆ್ಯಕ್ಚುಲಿ ಬಾಕ್ಸ್ ಎಲ್ಲ ಬಂದಿರೋದು 6,265 ರೂಪಾಯಿ ಇದೆ. ಇದರಲ್ಲಿ ಡಿಸ್ಕೌಂಟ್ ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಬಿಲ್ ಅಷ್ಟೇ ಹಾಕಿದ್ದಾರೆ. 6,260 ರೂಪಾಯಿ. ನಾವದು ರೆಡಿ ಆಗಿ 1,500 ರೂಪಾಯಿ ಅಷ್ಟೇ. ಅದ್ರ ಮೇಲಂತೂ ಯಾವುದು ತಗೊಂಡಿಲ್ಲ. 6,265 ರೂಪಾಯಿ ಫ್ರೆಂಡ್ಸ್. ನೀವೇನಾದರೂ ಈ ಥರ ಕಾಸ್ಟ್ಲಿ ಡ್ರೆಸ್ ತೊಗೊಂಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಇವಾಗ ಇದು ಬನ್ನಿ, ಯಾವ ರೀತಿ ಇದು ಕಪ್ಸ್ ರಿಮೂವ್ ಮಾಡೋದು ನೋಡೋಣ ಬನ್ನಿ. ಈಗ ಇದ್ರದ್ದು ಕಪ್ಸ್ ರಿಮೂವ್ ಮಾಡೋಣ. ಕಪ್ಸು ಜಾಸ್ತಿ ಜನ ಇಷ್ಟಪಡೋಲ್ಲ, ಇವ್ರು ಸ್ವಲ್ಪ ದಪ್ಪನೇ ಇದ್ದಾರೆ, ಹಂಗಾಗಿ ಬೇಡ. ಅಂದರೆ ಸೈಜ್ ಏನು ಹೇಳಿಲ್ಲ, ಬರೀ ಕಪ್ಸ್ ಮಾತ್ರ ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ತುಂಬ ಜನ ಈ ಥರ ಡ್ರೆಸ್ಗಳಲ್ಲಿ ಕಪ್ಸ್ನ ತೆಗಿಸ್ತಾರೆ ಫ್ರೆಂಡ್ಸ್. ಅದೊಂದು ಹೇಳ್ತೀನಿ. ಅಂದರೆ ಒಂದು ಏನಪ್ಪ ಅಂದರೆ ಇದು ಯಾವ ರೀತಿ ತೆಗಿಯೋದು ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಬೇರೆ ಟಾಪಿಕ್ ಮಾತಾಡೋಣ. ಇವಾಗ ಕಪ್ಸ್ನ ಈ ಕಡೆ ಒಂದು ಕಡೆ ಜಿಪ್ ಇದೆ, ಒಂದು ಕಡೆ ಓಪನ್ ಇರುತ್ತಲ್ಲ ಆ ಕಡೆ ತಗೊಳ್ಳೋಣ. ಎರಡನ್ನೂ ಒಂದು ಕಡೆಯಿಂದನೇ ತೆಗಿಬೋದು, ಎರಡು ಕಡೆನೂ ಹೋಗ್ಬೇಕಾಗಿಲ್ಲ. ಈ ಕಡೆನೇ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದು ಓವರ್ಲಾಕ್ ಮಾಡಿಬಿಟ್ಟಿದ್ದಾರೆ. ಒಂಚೂರು ತೆಗೆದ್ರೆ ಸಾಕು, ಏನು ಫುಲ್ಲು ತೆಗಿಬೇಕು ಅಂತೇನಿಲ್ಲ. ಸ್ವಲ್ಪ ಇಷ್ಟು ತೆಗೆದ್ಬಿಟ್ಟು ಹ್ಯೂಸಲ್ಲಿ ಈ ಸ್ಟಿಚ್ಚನ್ನ ತೆಗೀರಿ. ಏನು ಫುಲ್ಲು ಅದೇನು ಓಪನ್ ಮಾಡಬೇಕಾಗಿಲ್ಲ. ಈ ರೀತಿ ತೆಗೆದಾಗ ಇದು ನಮಗೆ ಡಬಲ್ ಲೈನಿಂಗ್ ಕೊಟ್ಟಿರ್ತಾರೆ, ಯಾಕೆಂದರೆ ಕಪ್ಸ್ ಹಾಕಿರ್ತಾರಲ್ಲ ಡಬಲ್ ಇರುತ್ತೆ ನೋಡಿ. ಇಷ್ಟೇ. ಇದು ಓಪನ್ ಮಾಡಿಬಿಟ್ಟು ಇದನ್ನು ಈ ರೀತಿ ಎಳ್ಕೊಳ್ಳಿ. ಈಗ ಎಳ್ಕೊಂಡ್ರೆ ಬಂದ್ಬಿಡುತ್ತೆ. ಇಷ್ಟುದ್ದ ತೂತ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಸಾಕು. ತೂತ್ ಮಾಡಬೇಕು ಅಂತ ಓಪನ್ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ರೀತಿ ತೆಗೆದ್ರೆ ಬಂದ್ಬಿಡುತ್ತೆ. ಅದೇನಿಲ್ಲ, ಒಂದೇ ಒಂದು ಸ್ಟಿಚ್ ಹಾಕಿದ್ದಾರೆ, ಹಿಂಗಿದ್ರೆ ಬಂದ್ಬಿಡುತ್ತೆ ನೋಡಿ, ಬಂತು. ಓಕೆ, ಇವಾಗ ಆ ಕಡೆ ತೆಗಿಬೇಕಲ್ಲ, ಇದೇ ಥರನೇ ಇನ್ನೊಂದು ಸ್ವಲ್ಪ ಕೈ ಆ ಕಡೆ ಹಾಕಿದ್ರೆ ಆ ಕಡೆದು ಬಂದ್ಬಿಡುತ್ತೆ. ಇಷ್ಟೇ ನೋಡಿ. ಕೆಲವ್ರು ಅಂತ ಅಯ್ಯೋ ಎಲ್ಲಪ್ಪ ಹೋಗೋದು ತೂತೆ ಮಾಡಿಬಿಟ್ಟಿರ್ತಾರೆ. ಆ ಬಟ್ಟೆನ ತೆಗಿಯೋಕ್ಕೆ ಗೊತ್ತಿಲ್ದಾನೆ ಏನು ಮಾಡ್ತಾರೆ, ಇಲ್ಲಿದೆಯಲ್ಲ ಈ ಕಡೆಯಿಂದ ಇಲ್ಲಿರುತ್ತಲ್ವ, ಇಲ್ಲಿಂದ ತೂತ್ ಮಾಡಿಬಿಡ್ತಾರೆ. ಈ ಲೈನಿಂಗ್ ಬಟ್ಟೆನ ಹಿಂಗೆ ತೂತ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತಾರೆ. ನಾನು ಎಷ್ಟೋ ಬಟ್ಟೆಗಳು ನೋಡಿದ್ದೀನಿ, ಗೊತ್ತಾಗ್ದೇ ತೂತ್ ಮಾಡಿಬಿಟ್ಟು ತೆಗೆದುಬಿಡ್ತಾರೆ. ಈ ಥರ ವೇಸ್ಟ್ ಮಾಡ್ಕೊತಾರೆ. ಹಾಗೆ ಮಾಡಬೇಡಿ. ಏನಿಲ್ಲ, ಸೈಡಲ್ಲಿ ಒಂಚೂರು ಓಪನ್ ಮಾಡಿಬಿಟ್ರೆ ಏನು ಸ್ಟಿಚ್ ಏನು ಜಾಸ್ತಿ ಹಾಕಿರಲ್ಲ ಅವರು, ಒಂದೇ ಒಂಚೂರು ರಫ್ ಮಾಡಿರ್ತಾರೆ, ಕಿತ್ತೆಡ್ಕೊಂಡು ನೋಡಿ ಏನೂ ಆಗಿಲ್ಲ, ಬಂತು. ಆಮೇಲೆ ಇದು ಅಷ್ಟು ಕ್ವಾಲಿಟಿ ಇರೋಲ್ಲ ಫ್ರೆಂಡ್ಸ್, ಗಟ್ಟಿ ಇರುತ್ತೆ. ಕೆಲವ್ರಿಗೆ ಇದು ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರೋಲ್ಲ. ಆಮೇಲೆ ನವೆ ಬರುತ್ತೆ, ಒಂದು ಸಲ ವಾಷಿಂಗ್ ಮಾಡಿಬಿಟ್ಮೇಲೆ ಹಾಕ್ಕೊಂಡಾಗ ನವೆ ಬರೋದು, ಆ ಥರ ಎಲ್ಲ ಇರುತ್ತೆ. ಹಂಗಾಗಿ ಕೆಲವರು ಇದನ್ನು ಯೂಸ್ ಮಾಡಲ್ಲ. ಕೆಲವು ನಾವು ಬ್ಲೌಸ್ಗೂ ಹಾಕ್ಕೊಟ್ಟಿದ್ದೀವಿ, ಅಂದರೆ ಅಂಗಡಿಲಿ ಅದು ಕಾಸ್ಟ್ಲಿ ತೊಗೊಂಬಂದು ಹಾಕ್ಕೊಡ್ತೀವಿ, ಚೆನ್ನಾಗಿರುತ್ತೆ ಅದು. ಇದರಲ್ಲಿರೋದೆಲ್ಲ ತುಂಬ ಕಪ್ಸ್ಗಳು ರಿಮೂವ್ ಮಾಡಿಸೋದೇ ಇದ್ದಾರೆ. ಈಗ ತೋರಿಸ್ತೀನಿ ಎಷ್ಟು ರಿಮೂವ್ ಮಾಡಿದ್ದಾರೆ ಅಂದರೆ ನೀವು ನೋಡಿದ್ರೆ ನಗ್ತೀರ. ಅದಕ್ಕೆ ತಗೊಂಡೆ, ಇಲ್ಲೇ ಇದೆ ನೋಡಿ. ಇದೆಲ್ಲ ಡ್ರೆಸ್ಸಲ್ಲಿ ರಿಮೂವ್ ಮಾಡಿಸಿರುವಂಥ ಕಪ್ಸ್ಗಳು ನೋಡಿ. ಎಲ್ಲ ಇನ್ನೂ ತುಂಬ ಇತ್ತು, ಇದು ಸುಮಾರಾಗಿದೆ ನೋಡಿ. ಇದೊಂದು ಚೆನ್ನಾಗಿಲ್ಲ ಅಷ್ಟು ನೋಡಿ. ಇಲ್ಲ ಕಿತ್ತನಲ್ಲ, ಎಲ್ಲ ಒಂದೊಂಥ ಕಿತ್ತೋಗಿದೆ. ಎಷ್ಟೊಂದಿದೆ ಅಂದರೆ ಇನ್ನೂ ಹೇಳ್ಬೇಕು ಅಂದರೆ ಇನ್ನೂ ಒಂದಷ್ಟಿತ್ತು. ಇದು ಸುಮಾರಾಗಿದೆ, ಇದು ಪರವಾಗಿಲ್ಲ. ಅಂದರೆ ಯಾರು ಹಾಕ್ಸ್ಕೊಳ್ಳಲ್ಲ ಫ್ರೆಂಡ್ಸ್, ಎಲ್ಲೋ ಒಬ್ಬೊಬ್ರು ಮದುವೆ ಫಂಕ್ಷನ್ ಇರೋರು, ಅದು ಸಣ್ಣ ಇರೋರು ಹಾಕ್ಸ್ಕೊತಾರೆ, ದಪ್ಪ ಇರೋರು ಅಂತ ಯಾರು ಹಾಕ್ಸ್ಕೊಳ್ಳೋದು. ಇದಂತೂ ಚೆನ್ನಾಗೇ ಇಲ್ಲ, ಒಂಥರ ಇದೆ, ಗಟ್ಟಿ ಇದೆ. ಹಂಗಾಗಿ ನೋಡಿ ಇಷ್ಟೊಂದು ಕಪ್ಸ್ಗಳಿದೆ. ಹಂಗೂ ನನ್ನ ಮಗಳು ಒಂದಷ್ಟು ಕಪ್ಸ್ನ
ನಾಯಿಗೆ ಒಂದು ಹಾಸಿಗೆ ಹೊಲಿದ್ಲು, ಅದ್ರೊಳಗಡೆ ಎಲ್ಲ ತುಂಬಿಸಿದ್ಲು. ನಾನೇ ಕೊಟ್ಬಿಟ್ಟೆ, ಎಲ್ಲ ಹಾಕ್ಬಿಡು ಮೆತ್ತಗಾಗುತ್ತೆ, ಬಟ್ಟೆಗಳ ಮಧ್ಯೆ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಇವಾಗ ತಿರ್ಗಾ ಮತ್ತೆ ಇದಿಷ್ಟು ಇನ್ನೂ ಅದೆಲ್ಲಲ್ಲಿದೆಯೋ ಗೊತ್ತಿಲ್ಲ, ಕವರೆಲ್ಲ ತುಂಬಿಕ್ಕಿದೆ. ಸದ್ಯಕ್ಕೆ ಇವಾಗ ಈಚೆ ಇರೋದಿಷ್ಟು ನೋಡಿ, ಇಷ್ಟು ಅಂದರೆ ಯೂಸ್ ಮಾಡ್ಕೋಬೋದಲ್ಲ ಅಂತ ಅನ್ಕೋಬೋದು ನೀವು, ಆದರೆ ಯೂಸ್ ಆಗಲ್ಲ ಇದು. ಯಾಕೆಂದರೆ ಇದು ಬೇರೆಯವ್ರಿಗೆ ಅಕಸ್ಮಾತ್ ಯಾರು ಕೇಳಿದ್ರು ಅಂತ ಹಾಕ್ಕೊಡ್ತೀವಿ ಅಂದ್ಕೊಳ್ಳಿ, ಕಂಪ್ಲೇಂಟ್ ಬರುತ್ತೆ. ಯಾಕೆಂದರೆ ಹಾಕ್ಕೊಂಡಾಗ ನಾವೇ ಬರುತ್ತೆ, ಇಲ್ಲ ಕಂಫರ್ಟಬಲ್ ಇರೋಲ್ಲ, ಗಟ್ಟಿ ಅದೆಲ್ಲ ಹಾಕಿದಾಗ ತಗೊಳ್ಳೋ ದುಡ್ಡು ತಗೋತಾರೆ, ಚೆನ್ನಾಗಿರೋದು ಹಾಕಿಲ್ಲ ಅಂತ ಅನ್ನಿಸ್ಕೋಬೇಕಾಗುತ್ತೆ ಅವ್ರ ಹತ್ರ. ಅದಕ್ಕೋಸ್ಕರ ನಾವು ಚೆನ್ನಾಗಿರೋದೇ ತಂದು ಹಾಕ್ತೀವಿ. ಇದನ್ನೆಲ್ಲ ಅಷ್ಟು ಇದು ಮಾಡೋದಿಲ್ಲ, ಯೂಸ್ ಮಾಡಲ್ಲ ನಾವು. ಆದರೆ ಇದು ಅದೇ ವೇಸ್ಟೇ, ಇದು ಇನ್ನೇನು ಮಾಡೋದಕ್ಕಾಗಲ್ಲ. ಸುಮ್ಮನೆ ತೆಗೆದು ಅಲ್ಲಿ ಸೈಡ್ಗೆ ಹಾಕಿರ್ತೀವಿ ಅಷ್ಟೇ. ಸುಮ್ಮನೆ ತೋರಿಸೋಣ ಅಂತ ಅಂದೆ. ಮತ್ತೆ ಒಬ್ಬರು ಹೇಳ್ದಾಗೆ ಹಿಂದೆ ಸುಮ್ಮನೆ ಬಟ್ಟೆನೇ ಕಟ್ ಮಾಡಿಬಿಡ್ತಾರೆ, ತುದಿಲಿ ಒಂಚೂರು ತೆಗೆದ್ರೆ ಸಾಕು, ಆದರೆ ಬಟ್ಟೆನೇ ತೂತು ಮಾಡಿಬಿಟ್ಟಿರ್ತಾರೆ. ನಾನು ಎಷ್ಟೋ ಸಲ ನನಗೆ ಸ್ಟಿಚಿಂಗ್ ತಂದು ಕೊಟ್ಟಾಗ ತೋರಿಸ್ತಾರೆ, ಅವಾಗ ಹೇಳ್ತೀನಿ ಅಯ್ಯೋ ಈ ಥರ ಮಾಡಬೇಡಿ ಅಂತ. ಚೆನ್ನಾಗಿರೋದು ಒಂದು ಇದೆ, ತೋರಿಸ್ತೀನಿ ರೀ. ಇದು ದುಡ್ಡು ಕೊಟ್ಟು ತಂದಿರೋದು 32 ಸೈಜ್ದು. ಇದು ಆ್ಯಕ್ಚುಲಿ ಎರಡು ತಂದಿದೆ, ಅವ್ರಿಗೆ ಸೈಜ್ ಗೊತ್ತಿಲ್ಲದೇ. ಆಮೇಲೆ ಒಂದು ಹಾಕ್ತೆ ಒಂದು ಹಾಗೆ ಇಟ್ಟಿದ್ದೀನಿ. 32, 34 ತಂದಿದೆ. 34 ಹಾಕಿದ್ದೀನಿ. 34 ಚಿಕ್ಕ ಸೈಜ್ ಇದೆ. ಇದು ಒಂಥರ ಸಾಫ್ಟಾಗಿದೆ, ಅಂದರೆ ಹಾಕ್ಕೊಂಡ್ರೆ ಒಂಥರ ಸ್ಮೂತಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಇದು ನೋಡಿ ಎಷ್ಟು ಹಾರ್ಡಾಗಿದೆ, ಸಖತ್ ಗಟ್ಟಿ ಇದೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಒಂಥರ ಸಖತ್ ರಫ್ ಇದೆ. ಇದು ಸ್ಮೂತ್ ಇದೆ ನೋಡಿ, ಬೆಣ್ಣೆ ಮುಡ್ದಂಗಿದೆ. ಹಂಗಾಗಿ ಈ ಥರದ್ದು ತಂದು ಹಾಕಿದ್ರೆ ಏನೂ ಅನಿಸಲ್ಲ, ಹಾಕಿದ್ರೂ ಹಾಕ್ಸ್ಕೊತಾರೆ. ಈ ಥರದವೆಲ್ಲ ಏನಾಗ್ಬಿಡುತ್ತೆ, ಕಂಫರ್ಟಬಲ್ ಇರಲ್ಲ. ಹಂಗಾಗಿ ಡ್ರೆಸ್ಗಳಲ್ಲೆಲ್ಲ ಎಲ್ಲರೂ ಸುಮಾರು ಇವರೇ ಅಂತಲ್ಲ ನೇರ ಇದೆಲ್ಲ ಡ್ರೆಸ್ಗಳನ್ನೇ ತೆಗ್ಸಿ ಹಾಕ್ತಿರೋವಂಥದ್ದು. ಹಂಗಾಗಿ ನೀವೇನಾದರೂ ಹಾಕ್ಸಿ ಏನಿಲ್ಲ. ಆದರೆ ದಪ್ಪ ಇರೋರಿಗೇನು ಬೇಡ ಅನಿಸುತ್ತೆ ಇದು ಕಪ್ಸು. ಸಣ್ಣ ಇರೋರು ಸ್ವಲ್ಪ ಮದುವೆಗಳಲ್ಲಿ ಕಂಫರ್ಟಬಲ್ ಆಗಿರಲಿ, ಸೀರೆ ಉಟ್ಕೊಳಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಹಾಕ್ಸ್ಕೊತಾರೆ. ಇನ್ನು ಕೆಲವರು ದಪ್ಪ ಇರೋರು ಹಾಕ್ಸ್ಕೊತಾರೆ, ಅವ್ರಿಗೇನು ಗೊತ್ತಿಲ್ಲ, ದಪ್ಪ ಇರೋರಿಗೇನು ಇದು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ, ನಾವು ನೋಡ್ತಾ ಇರ್ತೀವಲ್ಲ. ಆದರೆ ಕೆಲವ್ರು ಹಾಕ್ಸ್ಕೊತಾರೆ, ದಪ್ಪ ಇರೋರು ಇರಲಿ ಹಾಕಿ ಅಂತ. ನಮಗೇನು ದುಡ್ಡು ಕೊಡ್ತಾರೆ, ಹಾಕ್ಕೊಡ್ತೀವಿ ಅಷ್ಟೇ, ಆ ಥರ ಏನಿಲ್ಲ. ಈ ಥರ. ಆಮೇಲೆ ಡ್ರೆಸ್ ಇದು 6000 ರೂಪಾಯಿ ಚಿಲ್ಲರೆ ಇದೆ ನೋಡಿ. ನಾವಂತೂ 6000 ರೂಪಾಯಿ ಡ್ರೆಸ್ ನೋಡಿಲ್ಲ ಫ್ರೆಂಡ್ಸ್. ಇನ್ನು ಮುಂದಕ್ಕೆ ತಗೋತೀವಿ ಇಲ್ಲ ನಂಗೆ ಗೊತ್ತಿಲ್ಲ. ಈಗಂತೂ ಈ ರೀತಿ ಇದೆ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕು. ಸ್ವಲ್ಪ ಓಪನ್ ಮಾಡಿದ್ನಲ್ಲ, ಅದು ಕ್ಲೋಸ್ ಮಾಡಿ ಹಂಗೆ ಸ್ಟಿಚ್ ಹಾಕ್ಕೊಡ್ಬೇಕು. ಒಂದು ಕಡೆ ಜಿಪ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ನಿಮಗೆ ತೋರ್ಸೋಣ ಅಂತಲೇ ತೊಗೊಂಡೆ ಕಪ್ಸ್ನ. ನೀವು ಆ ಥರ ಕಿತ್ತಾಕಕ್ಕೆ ಹೋಗಬೇಡಿ, ಬೇಡ ಅಂದರೆ ನಿಧಾನಕ್ಕೆ ತೆಗೆದು ಇದು ಮಾಡ್ಕೊಳ್ಳಿ. ಸುಮ್ಮನೆ ಡ್ರೆಸ್ ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ. ಒಂದು ಸಲ ಅರ್ಧ ಹಾಕಿದ್ಮೇಲೆ ಮತ್ತೆ ಅದು ಸ್ಟಿಚಿಂಗ್ ಮಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಮತ್ತೆ ಇದನ್ನು ಒಂದು ಸ್ಟಿಚ್ ಹಾಕ್ಬಿಟ್ಟು ರೆಡಿ ಮಾಡೋಣ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡು. ನಾನು ಬ್ಲೌಸ್ಗಳೆಲ್ಲ ಹೊಲಿತಾ ಇದ್ದೀನಲ್ಲ ಅವ್ರದ್ದೇನೆ, ಅದು ಎಲ್ಲ ಸರಿಯಾಗಿದೆ. ಅದಕ್ಕೆ ಕಪ್ಸು ಅವ್ರಿಗೆ ಬೇಡ ಅಂತ ಅನಿಸಿರ್ಬೇಕು. ಅದಕ್ಕೆ ನೋಡಿ ಮಾಮೂಲಿ ಇವಾಗ ಈ ಕಡೆ ಉಲ್ಟಾ ತಿರುಗಿಸ್ಕೊಳ್ಳೋಣ. ನೋಡಿ ಓಪನ್ ಆಗಿದೆ. ಇದನ್ನು ಏನಿಲ್ಲ, ಮಾಮೂಲಿ ಅದರ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಬರೋದು ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಆದರೆ ಇದನ್ನು ಹಾಕೊಳ್ಳೋದು ಮಾತ್ರ ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್, ಹಿಂಗೆ ಹಾಕೋತಾರೆ ಗೊತ್ತಿಲ್ಲ. ಇಲ್ಲಿಂದ ಸ್ಲೀವ್ಸಿಂದನೂ ಹಾಕ್ಕೊಡ್ತೀನಿ ಸ್ಟಿಚ್ಚು. ಸ್ವಲ್ಪ ಡಬ್ಬಲ್ ಸ್ಟಿಚ್ ಆಗುತ್ತೆ. ಆಮೇಲೆ ಸಿಂಗಲ್ ಸ್ಟಿಚ್ ಅಲ್ವಾ, ನೀಟಾಗಿರುತ್ತೆ. ಆಮೇಲೆ ಸ್ಟೋನ್ಸ್ ಇರೋದ್ರಿಂದ ನೋಡ್ಕೊಂಡು ಹಾಕಬೇಕು, ಇಲ್ಲ ಸ್ಟೋನ್ಸ್ ಏನಾದ್ರು ನೋಡ್ದೆ ಹಾಕಿದ್ರೆ ಸೂಜಿ ಮುರಿದೋಗುತ್ತೆ. ನೋಡ್ಕೊಂಡು ಹಾಕಬೇಕು. ಇದೆಲ್ಲ ಇದೆ ಸ್ಟೋನ್ಸು, ಅದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಕಷ್ಟ ಇರುತ್ತೆ, ನೋಡ್ಕೊಂಡು ಹಾಕೋದು. ಸ್ಟೋನ್ಸ್ ಇದೆ, ಹಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಸ್ಟೋನ್ಸ್ ಇರೋದು ಮಾತ್ರ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ಟಿಚ್ ಮಾಡೋಕ್ಕೂ ಆಗಲ್ಲ, ಹಾಕ್ಕೊಟ್ಟಿರ್ತಾರೆ ಫುಲ್ಲು ಸ್ಟಿಚಿಂಗ್. ಅದೇ ಅದು ಹೇಗೆ ಮಾಡಿರ್ತಾರೋ ಗೊತ್ತಿಲ್ಲ, ಸ್ಟಿಚಿಂಗು ಮಾಡಿ ಅದು ಪಕ್ಕದಲ್ಲೂ ಸ್ಟೋನ್ಗಳು ಹಾಕ್ಬಿಟ್ಟಿರ್ತಾರೆ. ಹಂಗಾಗಿ ಸೂಜಿ ಪಾಯಿಂಟ್ ಹೋಗಿರುತ್ತೆ ಅನ್ಕೋತೀನಿ. ಇನ್ನೇನಿಲ್ಲ, ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೊಳ್ಳಿ. ಸ್ಟೋನ್ಸ್ ಇದೆ ನೋಡಿಕೊಂಡು ಸ್ಟಿಚ್ ಮಾಡಿ. ಈ ಥರ ಸ್ಟೋನ್ಸ್ ಇದ್ದಾಗ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸ್ಟೋನ್ಸ್ ಇದ್ದರೆ ಮಾತ್ರ ತುಂಬ ಸ್ವಲ್ಪ ಸೂಜಿಗಳು ಮುರಿದೋಗೋ ಚಾನ್ಸ್ ಇರುತ್ತೆ, ಕೈಗೂ ಬಿಡೋ ಚಾನ್ಸ್ ಇರುತ್ತೆ. ಹುಷಾರು ನೋಡಿಕೊಂಡು ಸ್ಟಿಚ್ ಮಾಡಿ. ನಾವು ಎಷ್ಟೋ ಸಲ ಮೊನ್ನೆನೂ ಕೈಗೆ ಚುಚ್ಚಿಸ್ಕೊಂಡಿದ್ದೀನಿ ನಾನು, ಹಾಗಾಗಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಬಿಡ್ತೀನಿ ಇಲ್ಲಿಂದ. ಯಾಕೆಂದರೆ ಇಲ್ಲಿ ಜಾಸ್ತಿ ಟೈಟಾಗಿ ಹಾಕೋತಾರಲ್ಲ, ಬಿಟ್ಟೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಈ ಥರ ಚುಚ್ಚುತ್ತಾ ಇದೆ. ಏನಿದೆಯಪ್ಪ ಇಲ್ಲಿ ಚುಚ್ಚುತ್ತಾ, ಅಯ್ಯೋ ಸ್ಟೋನ್ ಇದೆ, ಅದು ಹೆಂಗೆ ಹಾಕೋತಾರಪ್ಪ, ಚುಚ್ಚುತ್ತಾ ಇದೆ ಸ್ಟೋನು, ಗೊತ್ತಿಲ್ಲ ಹೇಗೆ ಹಾಕೋತಾರಪ್ಪ. ಬರೀ ಸ್ಟೋನ್ಸು ಒಂಥರ ಸಖತ್ ಇದಿದೆ ಸ್ಟೋನ್ಸ್. ಅದು
ನೆಟ್ಟೆಡ್ಗೆ ಹಾಕ್ಬಿಟ್ಟಿದ್ದಾರೆ, ಆ ಕಡೆಯಿಂದ ಚುಚ್ತಾ ಇದೆ. ಈ ಕಡೆ ಆಯಿತು, ಈ ಕಡೆನೂ ಹಾಗೆ ಹಾಕ್ಬಿಡೋಣ. ತುಂಬ ಗ್ರ್ಯಾಂಡ್ ಇದೆ ನೋಡಿ, ಸಖತ್ತಾಗಿದೆ ಅಲ್ಲ. ಪಿಂಕ್, ಲೈಟ್ ಪಿಂಕ್ ಕಲರ್ ಇದೆಲ್ಲ ಬೀಡ್ಸು ಒಂದೇ ತಾವು ಹೆಂಗೆ ಸ್ಟಿಚ್ ಮಾಡಿದ್ದಾರೆ. ಇದೆಲ್ಲ ಮಣಿಗಳು, ಮುತ್ತುಗಳು ಹಾಕಿದ್ದಾರೆ. ಸ್ಟಿಚ್ ಮಾಡಿದ್ದಾರೆ ಅನಿಸುತ್ತೆ, ಸ್ಟಿಚ್ ಮಾಡಿದ್ದಾರೆ ಅಂಟಿಸಿದಾರ ಗೊತ್ತಿಲ್ಲ. ಇನ್ನೂ ಇಲ್ಲ ಅಣ್ಣ, ಮಾಡಬೇಕು. ನಿಮ್ಮದು ಈಗ ಊಟ? ಮಾಡಿ ನೋಡಿ, ಈ ರೀತಿ ಇದೆ, ಗ್ರ್ಯಾಂಡಾಗಿದೆ ಒಟ್ಟಿನಲ್ಲಿ. ಈ ಕಡೆ ನಾಗೆ ಸ್ಟಿಚ್ ಜಿಪ್ ಇದೆ ಫ್ರೆಂಡ್ಸ್, ಈ ಕಡೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಜಿಪ್ ಇರೋದ್ರಿಂದ ಸ್ಲೀವ್ಸ್ ಮಾತ್ರ ಒಂದಂಗೆ ಸ್ಟಿಚ್ ಹಾಕ್ತೀನಿ. ಹೀಗೆ ನಿಮಗೇನಾದರೂ ಮಾಡಿ ಈ ಥರ ಕಪ್ಸ್ ರಿಮೂವ್ ಮಾಡ್ಕೋಬೇಕು ಅನಿಸಿದ್ರೆ ನೋಡಿಕೊಂಡು ನಾನು ಹೇಳ್ದಾಗೆ ಸಿಂಪಲಾಗಿ ಮಾಡ್ಕೋಬೋದು. ನೀವು ಎರ್ರಬಿರಿ ತೂತು ಮಾಡಿ ಕಿತ್ತಾಕೋದು, ಅರ್ಧಾಕೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀಟಾಗಿ ತೆಗೆದು ರಿಮೂವ್ ಮಾಡಿ ಮತ್ತೆ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಏನಿಲ್ಲ, ಆರಾಮಾಗುತ್ತೆ. ಸುಮ್ಮನೆ ಡ್ರೆಸ್ಗಳೆಲ್ಲ ಅಷ್ಟೊಂದು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಡ್ರೆಸ್ಗಳನ್ನ ಸುಮ್ಮನೆ ಹಂಗೆ ಕಿತ್ತಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಷ್ಟೇ. ಡಬಲ್ ಸ್ಟಿಚ್ ಇದೆ, ಏನು ತೊಂದರೆ ಏನಿಲ್ಲ. ಕಪ್ಸ್ ರಿಮೂವ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಅಷ್ಟೇ. ಅವ್ರೇನು ಸ್ಟಿಚ್ ಹಾಕೋಕ್ಕೂ ಹೇಳಿಲ್ಲ. ಅದು ಓಪನ್ ಮಾಡಿದ್ನಲ್ಲ, ಮತ್ತೆ ಹಂಗೆ ಬಿಡೋಕ್ಕಾಗಲ್ವಲ್ಲ ಅಂತ ಸ್ಟಿಚ್ ಮಾಡಿದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಲೈಟ್ ಪಿಂಕ್, ಲೈಟ್ ಆರೆಂಜ್, ಪಿಂಕ್ ಅಲ್ಲ ಆರೆಂಜ್. ಕ್ಯಾನ್ ಎಲ್ಲ ಹಾಕಿದ್ದಾರೆ ನೋಡಿ, ಇದು ಕ್ಯಾನ್ ಹಾಕಿದ್ದಾರೆ. ಇದು ಲೈನಿಂಗು, ಇದು ನೆಟ್ಟೆಡು, ಅದರೊಳಗಡೆ ಒಂದು ಲೈನಿಂಗ್ ಬಟ್ಟೆ, ಅದರೊಳಗಡೆ ಅಷ್ಟೇ 1 2 3 4 ಲೇಯರ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಈ ನೆಟ್ಟೆಡ್ ಡಬ್ಬಲ್ ಇದೆ ಅನ್ಕೋತೀನಿ. ನೆಟ್ಟೆಡು ಒಂದು ಸ್ಟೋನ್ ಇದೆ ನೋಡಿ, ಇದು ಸ್ಟೋನ್ ಇದೆ, ಒಂದು ಮಾಮೂಲಿ ಇದೆ. 2 ಲೇಯರ್ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಡ್ರೆಸ್ಗೆ 4-5 ಲೇಯರ್ ಮಾಡಿ, 2 ಲೇಯರು ಲೈನಿಂಗ್, ಇದು ನೆಟ್ಟೆಡ್ ಕೊಟ್ಟಿದ್ದಾರೆ. ಒಂದು ಬೀಡ್ಸ್ ಕೊಟ್ಟಿರೋದು, ಒಂದು ಮಾಮೂಲಿದು, ಅದರೊಳಗಡೆ ಒಂದು ಕ್ಯಾನ್, ಅದ್ರಗಡೆ ಲೈನಿಂಗು, ಅದರೊಳಗಡೆ ಪಾಲಿಸ್ಟರ್ ಲೈನಿಂಗು, ಸ್ಯಾಟಿನ್ ಲೈನಿಂಗು, ಪಾಲಿಸ್ಟರ್ ಲೈನಿಂಗು, ಒಟ್ಟು 5 ಲೇಯರ್ ಇದೆ ಡ್ರೆಸ್. ಅದಕ್ಕೆ 6000. ಆದರೆ ನಾವು ಅಷ್ಟೊಂದೆಲ್ಲ ತಂದು ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊತೀವಿ. ಹಂಗಾಗಿ ನಮ್ಗೆ 500 ರೂಪಾಯಿ ಸೀರೆಲ್ಲೇ ಮಸ್ತಾಗಿ ಡ್ರೆಸ್ಗಳು ರೆಡಿ ಆಗುತ್ತೆ. ಈ ಥರದ್ದೆಲ್ಲ ಸಿಗುತ್ತೆ ಪೀಸ್ಗಳು. ಈ ಥರದ್ದು ನೀವು ಮಾಡ್ಕೋಬೇಕು ಅಂದರೆ ರೆಡಿನೇ ಸಿಗುತ್ತೆ ಪೀಸ್ಗಳು, ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ತಂದು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನೋಡೋಣ, ಈ ಸಲ ನಾನು ರಾಮಚಂದ್ರಪುರಕ್ಕೆ ಹೋದ್ರೆ ಈ ಥರದ್ದು ತಂದು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಗ್ರ್ಯಾಂಡಾಗಿರೋದು ಡ್ರೆಸ್ಗೆ ಟ್ರೈ ಮಾಡ್ತೀನಿ. ಇದೆಲ್ಲ ಸ್ಟೋನು ಅಂಟಿಸಿರೋದು ಅನ್ಕೋತೀನಿ, ಗಮ್ಮ ಕಾಣಿಸಿರೋದು ಬಂದ್ಬಿಡ್ತಾ ಇದೆ. ಕಿತ್ತೋಗುತ್ತೆ, ಬೇಡ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.